ದಯವಿಟ್ಟು ನಾನು ನಿಮ್ಮನ್ನು ನಂಬಿ ಇವತ್ತು ಈ ಚುನಾವಣೆ ಯಾವ ದೇವೇಗೌಡರನ್ನ ನರೇಂದ್ರ ಮೋದಿ ಅಂತವರು ಕೂರಿಸ್ಕೊಂಡು ಆ ಗೌರವ ಕೊಡ್ತಾರೆ, ಆ ಗೌರವ ನಮಗೆ ಮುಂದುವರಿಬೇಕು ಅಂದರೆ ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ ಅಲ್ಲ. ದಯವಿಟ್ಟು ದಯವಿಟ್ಟು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ನೇರವಾಗಿ ಹೇಳಲ್ಲ ನೀವು, ನನಗೆ ಗೊತ್ತಿದೆ, ನನಗೆ ನೇರವಾಗಿ ಹೇಳಲ್ಲ, ನಾವೆಲ್ಲಿ ತಪ್ಪು ತಿಳ್ಕೊತೀವೋ ಅಂತ. ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊತೀನಿ. ಈ ನಾಳೆ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾವುದೇ ಸಮಾಜಗಳಿರಲಿ, ಇವತ್ತು ನಾನು ಮುಸಲ್ಮಾನ್ ಸಮಾಜಕ್ಕೆ ಹೇಳ್ತೇನೆ, ನಾನೇನೋ ಬಿಜೆಪಿ ಜೊತೆ ಹೋಗಿರೋದಕ್ಕೆ ನೀವು ಅಸಮಾಧಾನ ಇರ್ಬೋದು, ತೆಗೀರಿ ಇವತ್ತು ಬೆಳಗ್ಗೆ ಪತ್ರಿಕೆನ. ಒಂದೇ ನಿಮಿಷ ಅಣ್ಣ, ಒಂದೇ ನಿಮಿಷ. ಯಾಕೆ ಹೇಳ್ತೀನಿ ಅಂದರೆ ನಿಮ್ಗೆ ಅಸಮಾಧಾನ ಇರೋದಕ್ಕೆ ಕೆಲವು ಕಡೆ ಅದಕ್ಕೆ ಹೇಳ್ತಾ ಇದ್ದೇನೆ. ಇವತ್ತು ರಾಜ್ಯದ ಒಬ್ಬ ಅಲ್ಪಸಂಖ್ಯಾತರ ಸಮಾಜದ ಮಂತ್ರಿ ಕಳೆದ ವಾರ ದೆಹಲಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅಲ್ಲಿಯ ಮಂತ್ರಿಗಳೇನಿದ್ದಾರೆ ಅವರ ಹತ್ರ ಅಹವಾಲಿಟ್ಟಾಗ ಅಲ್ಪಸಂಖ್ಯಾತರ ಮುಸಲ್ಮಾನ್ ಬಂಧುಗಳ ಶಾಲಾ ಕಟ್ಟಡಗಳಿಗೆ 287 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟರು ಅಂತ ಹೇಳಿ ಇವತ್ತು ಇದೇ ನಮ್ಮ ಜೊತೆ ನಾನು ಬೆಳೆಸಿದ್ದಲ್ಲ, ಅವರು ಬೆಳೆದು ಬಿಟ್ಟಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ತೆಗೆದು ನೋಡಿ ಪತ್ರಿಕೆ. ಕೇಂದ್ರ ಸರ್ಕಾರ 287 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ರು ಮುಸಲ್ಮಾನ್ ಸಮಾಜದ ಶಾಲೆಗಳನ್ನು ಕಟ್ಟಲಿಕ್ಕೆ, ವಸತಿ ನಿಲಯ ಕಟ್ಟಲಿಕ್ಕೆ ಅಂತ ಹೇಳಿ. ಇವತ್ತು ಜಮೀರ್ ಅಹಮದ್ ಖಾನ್ ಹೇಳಿಕೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ರೀತಿ ನಡ್ಕತ್ತೀವಿ ಅದರ ಮೇಲೆ ನಡೀತದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡು ಕೊಡಲಿಲ್ಲ, ಅನ್ಯಾಯ ಮಾಡಿದ್ರು ಅಂತ ಹೇಳ್ತಿರಲ್ಲ. ಜಮೀರ್ ಅಹಮದ್ ಖಾನ್ ಹೋಗಿ ಯಾಕೆ 287 ಕೋಟಿ ಹೆಂಗ್ ತಂದ್ರಿಲ್ಲ ಈಗ ಮುಸಲ್ಮಾನ್ ಶಾಲಾ ಕಟ್ಟಡಗಳು ಕಟ್ಟಲಿಕ್ಕೆ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಇವತ್ತು ನಾನು ಪುನಃ ಈ ಬಾರಿ ನಾನು ಚುನಾವಣೆ ನಿಲ್ತಾ ಇಲ್ಲ. ಮಂಡ್ಯದಲ್ಲಿ ಹೇಳ್ತಾರೆ ಅರ್ಜಿ ಹಾಕಿ ಹೋಗು ಅಂತಾರೆ. ದಯವಿಟ್ಟು ನಾನು ನಿಮ್ಮನ್ನು ನಂಬಿ ಇವತ್ತು ಈ ಚುನಾವಣೆ ಯಾವ ದೇವೇಗೌಡರನ್ನ ನರೇಂದ್ರ ಮೋದಿ ಅಂತವರು ಕೂರಿಸ್ಕೊಂಡು ಆ ಗೌರವ ಕೊಡ್ತಾರೆ, ಆ ಗೌರವ ನಮಗೆ ಮುಂದುವರಿಬೇಕು ಅಂದರೆ ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ ಅಲ್ಲ. ದಯವಿಟ್ಟು ದಯವಿಟ್ಟು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ನೇರವಾಗಿ ಹೇಳಲ್ಲ ನೀವು, ನನಗೆ ಗೊತ್ತಿದೆ, ನನಗೆ ನೇರವಾಗಿ ಹೇಳಲ್ಲ, ನಾವೆಲ್ಲಿ ತಪ್ಪು ತಿಳ್ಕೊತೀವೋ ಅಂತ. ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊತೀನಿ. ಈ ನಾಳೆ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾವುದೇ ಸಮಾಜಗಳಿರಲಿ, ಇವತ್ತು ನಾನು ಮುಸಲ್ಮಾನ್ ಸಮಾಜಕ್ಕೆ ಹೇಳ್ತೇನೆ, ನಾನೇನೋ ಬಿಜೆಪಿ ಜೊತೆ ಹೋಗಿರೋದಕ್ಕೆ ನೀವು ಅಸಮಾಧಾನ ಇರ್ಬೋದು, ತೆಗೀರಿ ಇವತ್ತು ಬೆಳಗ್ಗೆ ಪತ್ರಿಕೆನ. ಒಂದೇ ನಿಮಿಷ ಅಣ್ಣ, ಒಂದೇ ನಿಮಿಷ. ಯಾಕೆ ಹೇಳ್ತೀನಿ ಅಂದರೆ ನಿಮ್ಗೆ ಅಸಮಾಧಾನ ಇರೋದಕ್ಕೆ ಕೆಲವು ಕಡೆ ಅದಕ್ಕೆ ಹೇಳ್ತಾ ಇದ್ದೇನೆ. ಇವತ್ತು ರಾಜ್ಯದ ಒಬ್ಬ ಅಲ್ಪಸಂಖ್ಯಾತರ ಸಮಾಜದ ಮಂತ್ರಿ ಕಳೆದ ವಾರ ದೆಹಲಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅಲ್ಲಿಯ ಮಂತ್ರಿಗಳೇನಿದ್ದಾರೆ ಅವರ ಹತ್ರ ಅಹವಾಲಿಟ್ಟಾಗ ಅಲ್ಪಸಂಖ್ಯಾತರ ಮುಸಲ್ಮಾನ್ ಬಂಧುಗಳ ಶಾಲಾ ಕಟ್ಟಡಗಳಿಗೆ 287 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟರು ಅಂತ ಹೇಳಿ. ಇವತ್ತು ಇದೇ ನಮ್ಮ ಜೊತೆ ನಾನು ಬೆಳೆಸಿದ್ದಲ್ಲ, ಅವರು ಬೆಳೆದು ಬಿಟ್ಟಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ತೆಗೆದು ನೋಡಿ ಪತ್ರಿಕೆ. ಕೇಂದ್ರ ಸರ್ಕಾರ 287 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ರು ಮುಸಲ್ಮಾನ್ ಸಮಾಜದ ಶಾಲೆಗಳನ್ನು ಕಟ್ಟಲಿಕ್ಕೆ, ವಸತಿ ನಿಲಯ ಕಟ್ಟಲಿಕ್ಕೆ ಅಂತ ಹೇಳಿ. ಇವತ್ತು ಜಮೀರ್ ಅಹಮದ್ ಖಾನ್ ಹೇಳಿಕೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ರೀತಿ ನಡ್ಕತ್ತೀವಿ ಅದರ ಮೇಲೆ ನಡೀತದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡು ಕೊಡಲಿಲ್ಲ, ಅನ್ಯಾಯ ಮಾಡಿದ್ರು ಅಂತ ಹೇಳ್ತಿರಲ್ಲ. ಜಮೀರ್ ಅಹಮದ್ ಖಾನ್ ಹೋಗಿ ಯಾಕೆ 287 ಕೋಟಿ ಹೆಂಗ್ ತಂದ್ರಿಲ್ಲ ಈಗ ಮುಸಲ್ಮಾನ್ ಶಾಲಾ ಕಟ್ಟಡಗಳು ಕಟ್ಟಲಿಕ್ಕೆ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಇವತ್ತು ನಾನು ಪುನಃ ಈ ಬಾರಿ
ನಾನು ಚುನಾವಣೆಗೆ ನಿಲ್ತಾ ಇಲ್ಲ. ಮಂಡ್ಯದಲ್ಲಿ ಹೇಳ್ತಾರೆ ಅರ್ಜಿ ಹಾಕಿ ಹೋಗು ಅಂತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.